ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್. ಇವತ್ತು ನಾವು ಸಿ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಗಂಡು ಮಗುವಿನ ಮಾಡರ್ನ್ ಹೆಸರುಗಳನ್ನ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ನಾನು ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ. ಅವಾಗ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು. ಹಾಗಾದ್ರೆ ಶುರು ಮಾಡುವ. ಇವತ್ತಿನ ಮೊದಲನೇ ಹೆಸರು ಚಿತ್ವನ್. ಚಿತ್ವನ್ ಅಂದ್ರೆ ಧ್ಯಾನಿಸಲು, ಮತ್ತೆ ಇನ್ನೊಂದು ಅರ್ಥ ಚಿಂತನೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಾರ್ವಿಕ್. ಚಾರ್ವಿಕ್ ಅಂತ ಹೇಳಿದ್ರೆ ಬುದ್ಧಿವಂತ, ಪ್ರತಿಭಾವಂತ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚರಸ್ಯ. ಚರಸ್ಯ ಅಂತ ಹೇಳಿದ್ರೆ ಶುದ್ಧ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚೇತಕ್. ಚೇತಕ್ ರಾಜ ಪ್ರತಾಪನ ಕುದುರೆಯ ಹೆಸರು ಚೇತಕ್. ನೆಕ್ಸ್ಟ್ ನೇಮ್ ಚಿದಾಕಾಶ್. ಚಿದಾಕಾಶ್ ಅಂದ್ರೆ ಸಂಪೂರ್ಣ ಬ್ರಹ್ಮ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಚಿಂತನ್. ಚಿಂತನ್ ಅಂದ್ರೆ ಯೋಚಿಸಿದೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಿರುಷ್. ಚಿರುಷ್ ಅಂದ್ರೆ ದೇವರು, ನಗು, ಮತ್ತೆ ಪ್ರಕಾಶಮಾನವಾದ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಚಿಂತಕ್. ಚಿಂತಕ್ ಅಂತ ಹೇಳಿದ್ರೆ ಚಿಂತಕ, ಚಿಂತನೆ ಮಾಡುವವನು ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಿತ್ರಾಲ್. ಚಿತ್ರಾಲ್ ಅಂದ್ರೆ ವಿಧ ವಿಧವಾದ ಬಣ್ಣ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಚಿರಂತನ್. ಚಿರಂತನ್ ಅಂತ ಹೇಳಿದ್ರೆ ಅಮರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಿತ್ರಾಕ್ಷ. ಚಿತ್ರಾಕ್ಷ ಅಂದ್ರೆ ಆನಂದ, ಸಂತೋಷ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಿನ್ಮಯ್. ಚಿನ್ಮಯ್ ಅಂದ್ರೆ ಪರಮ ಪ್ರಜ್ಞೆ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಿತ್ತರಂಜನ್. ಚಿತ್ತರಂಜನ್ ಅಂದ್ರೆ ಒಳ ಮನಸ್ಸಿನ ಸಂತೋಷ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಚಿದಾತ್ಮ. ಚಿದಾತ್ಮ ಅಂದ್ರೆ ಪರಮಾತ್ಮ ಅನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಿತ್ತೇಶ್. ಚಿತ್ತೇಶ್ ಅಂತ ಹೇಳಿದ್ರೆ ಆತ್ಮದ ಪ್ರಭು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚವನ. ಚವನ ಅಂದ್ರೆ ಒಬ್ಬ ಸಂತನ ಹೆಸರಾಗಿದೆ, ಚವನ ಮಹರ್ಷಿ, ಹಾಗೆ ಚವನ. ನೆಕ್ಸ್ಟ್ ನೇಮ್ ಸಿದ್ಧಾತು. ಸಿದ್ಧಾತು ಅಂದ್ರೆ ಮೂಲ ಆತ್ಮ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಸಿಮನ್. ಸಿಮನ್ ಅಂದ್ರೆ ಕುತೂಹಲ. ನೆಕ್ಸ್ಟ್ ನೇಮ್ ಚರಿತ್. ಚರಿತ್ ಅಂದ್ರೆ ಒಳ್ಳೆಯ ವ್ಯಕ್ತಿತ್ವ, ಮತ್ತೆ ಇನ್ನೊಂದು ಅರ್ಥ ಇತಿಹಾಸ. ನೆಕ್ಸ್ಟ್ ನೇಮ್ ಸಿನ್ಮಯ್. ಸಿನ್ಮಯ್ ಅಂದ್ರೆ ಪರಮಚೇತನ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಸಿನ್ಮಯ್. ಚಂದನ್. ಚಂದನ್ ಅಂದ್ರೆ ಶ್ರೀಗಂಧ, ಮತ್ತೆ ಇನ್ನೊಂದು ಅರ್ಥ ಮಂಗಳಕರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಚೈತ್ಯ. ಚೈತ್ಯ ಅಂದ್ರೆ ಪೂಜಾ ಸ್ಥಳ, ಮತ್ತೆ ಇನ್ನೊಂದು ಅರ್ಥ ಆತ್ಮ. ನೆಕ್ಸ್ಟ್ ನೇಮ್ ಚಿರಾಯು. ಚಿರಾಯು ಅಂದ್ರೆ ಅಮರ, ಮತ್ತೆ ಇನ್ನೊಂದು ಅರ್ಥ ದೀರ್ಘಾಯುಷ್ಯ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಚಿರಂಜೀವಿ ಅಂದ್ರೆ ಅಮರ ವ್ಯಕ್ತಿ, ಮತ್ತೆ ಇನ್ನೊಂದು ಅರ್ಥ ಶಾಶ್ವತ. ನೆಕ್ಸ್ಟ್ ನೇಮ್ ಚಿತ್ರಾಂಕ್. ಚಿತ್ರಾಂಕ್ ಅಂದ್ರೆ ಚಂದ್ರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚರಣ್. ಚರುಣ್. ಚರುಣ್ ಅಂತ ಹೇಳಿದ್ರೆ ಸುಂದರವಾದ ಕಣ್ಣುಗಳು ಅಂತ ಅರ್ಥ. ಚಾಯನ್. ಚಾಯನ್ ಅಂದ್ರೆ ಚಂದ್ರ, ಮತ್ತೆ ಇನ್ನೊಂದು ಅರ್ಥ ಸಂಗ್ರಹ. ನೆಕ್ಸ್ಟ್ ನೇಮ್ ಚಿತ್ರಾತ್. ಚಿತ್ರಾತ್ ಅಂದ್ರೆ ಸೂರ್ಯನಂತೆ ಸಾಮರ್ಥ್ಯವಿರುವವನು, ಚಿತ್ರಾತ್. ಚೇತನ್. ಚೇತನ್ ಅಂದ್ರೆ ಬುದ್ಧಿವಂತಿಕೆ, ಹಾಗೆ ಇನ್ನೊಂದು ಅರ್ಥ ಗ್ರಹಿಕೆ.
ನೆಕ್ಸ್ಟ್ ನೇಮ್ ಚಿನ್ಮೋಯ್. ಚಿನ್ಮೋಯ್ ಅಂದ್ರೆ ಪರಮಾನಂದ ಭರಿತವಾದ ಅಂತ ಅರ್ಥ. ಚಿನ್ಮೋಯ್. ನೆಕ್ಸ್ಟ್ ನೇಮ್ ಚಂದ್ರಪಾಲ್. ಚಂದ್ರಪಾಲ್ ಅಂದ್ರೆ ಚಂದ್ರನ ಗುರು ಅಂತ ಅರ್ಥ. ನೆಕ್ಸ್ಟ್ ನೇಮ್ ಚೈತನ್. ಚೈತನ್ ಅಂದ್ರೆ ಪ್ರಜ್ಞೆ, ಮತ್ತೆ ಇನ್ನೊಂದು ಅರ್ಥ ಗ್ರಹಿಕೆ. ನೆಕ್ಸ್ಟ್ ನೇಮ್ ಚಿರಂತ್. ಚಿರಂತ್ ಅಂತ ಹೇಳಿದ್ರೆ ಅಮರ ಎನ್ನುವ ಅರ್ಥ ಇದೆ. ನೆಕ್ಸ್ಟ್ ನೇಮ್ ಚಿರಾಕ್ಷ್. ಚಿರಾಕ್ಷ್ ಅಂದ್ರೆ ಸುಂದರ ಕಣ್ಣುಗಳು ಅಂತ ಅರ್ಥ. ನೆಕ್ಸ್ಟ್ ನೇಮ್ ಚೇತಸ್. ಚೇತಸ್ ಅಂದ್ರೆ ಮನಸ್ಸು, ಗ್ರಹಿಕೆ, ಮತ್ತೆ ಇನ್ನೊಂದು ಅರ್ಥ ಬುದ್ಧಿವಂತ. ನೆಕ್ಸ್ಟ್ ನೇಮ್ ಚಿರಂಜೀವ್. ಚಿರಂಜೀವ್ ಅಂದ್ರೆ ದೀರ್ಘಾಯುಷ್ಯ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚೇತನ್ ದೀಪ್ ಅಂದ್ರೆ ಪ್ರಜ್ಞೆ ಮತ್ತೆ ಕಾಂತಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಂದ್ರಶೇಖರ್. ಚಂದ್ರಶೇಖರ್ ಅಂದ್ರೆ ಶಿವನ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಚಂದ್ರಪ್ರಕಾಶ್. ಚಂದ್ರಪ್ರಕಾಶ್ ಅಂದ್ರೆ ಚಂದ್ರನ ಬೆಳಕು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚರಕ್. ಚರಕ್ ಅಂದ್ರೆ ಪ್ರಾಚೀನ ವೈದ್ಯನ ಹೆಸರು ಚರಕ್. ನೆಕ್ಸ್ಟ್ ನೇಮ್ ಚಾರುಕೇಶ್. ಚಾರುಕೇಶ್ ಅಂತ ಹೇಳಿದ್ರೆ ಸುಂದರ ಕೂದಲನ್ನ ಉಳ್ಳವನು, ಚಾರುಕೇಶ್. ಚರಣ್. ಚರಣ್ ಅಂತ ಹೇಳಿದ್ರೆ ಪಾದಗಳು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಿರಾಗ್. ಚಿರಾಗ್ ಅಂದ್ರೆ ತೇಜಸ್ಸು, ಮತ್ತೆ ಇನ್ನೊಂದು ಅರ್ಥ ದೀಪ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ಚೈತನ್ಯ. ಚೈತನ್ಯ ಅಂದ್ರೆ ಪ್ರಜ್ಞೆ ಮತ್ತೆ ದೈವಿಕ ತೇಜಸ್ಸು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಾರುದತ್. ಚಾರುದತ್ ಅಂದ್ರೆ ಸೌಂದರ್ಯದಿಂದ ಹುಟ್ಟಿದ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ, ಚಾರುದತ್. ನೆಕ್ಸ್ಟ್ ನೇಮ್ ಚಾರುಣ್. ಚಾರುಣ್ ಅಂದ್ರೆ ಶಾಂತಿಯುತ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ. ನೆಕ್ಸ್ಟ್ ನೇಮ್ ಚಾರುಹಾಸ್ ಅಂದ್ರೆ ಸುಂದರವಾದ ನಗು ಅಂತ ಅರ್ಥ. ನೆಕ್ಸ್ಟ್ ನೇಮ್ ಚಂದ್ರನ್. ಚಂದ್ರನ್ ಅಂದ್ರೆ ಚಂದ್ರ. ನೆಕ್ಸ್ಟ್ ನೇಮ್ ಚಾಂಕಿತ್. ಚಾಂಕಿತ್ ಅಂದ್ರೆ ಹೊಳೆಯುವ ನಕ್ಷತ್ರ ಅಂತ ಅರ್ಥ. ನೆಕ್ಸ್ಟ್ ನೇಮ್ ಚಿರಂಜಿತ್. ಚಿರಂಜಿತ್ ಅಂದ್ರೆ ಭಗವಂತನನ್ನೇ ಗೆದ್ದವನು ಅಂತ ಅರ್ಥ. ಚರೀಶ್. ಚರೀಶ್ ಅಂದ್ರೆ ಅನುಗ್ರಹ, ಆಶೀರ್ವಾದ ಅಂತ ಅರ್ಥ. ನೆಕ್ಸ್ಟ್ ನೇಮ್ ಚಾರ್ಮಿಕ್. ಚಾರ್ಮಿಕ್ ಅಂದ್ರೆ ಬುದ್ಧಿವಂತ ಎನ್ನುವಂತ ಅರ್ಥವನ್ನ ಕೊಡುತ್ತದೆ. ಕೊಟ್ಟಿರುವ ಹೆಸರುಗಳಲ್ಲಿ ಯಾವುದಾದ್ರೂ ಹೆಸರು ನಿಮ್ಗೆ ಇಷ್ಟವಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.